Well, my dear students, welcome to my YouTube channel Wise Up Motives. ಈ ಒಂದು ವಿಡಿಯೋದಲ್ಲಿ ಪ್ರಥಮ ವರ್ಷದ DLED ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆಗೆ ಪ್ರಮುಖ ವಿಷಯಗಳ ಬಗ್ಗೆ ಬ್ಲೂ ಪ್ರಿಂಟ್, ಎಸ್ಪೆಷಲಿ ಪ್ರಥಮ ಭಾಷೆ ಕನ್ನಡ. ನಿಮಗೆಲ್ಲ ಗೊತ್ತಿದೆ 60 ಅಂಕಗಳು ನಿಮಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅದರಲ್ಲಿ MCQ ಇರುತ್ತೆ, 2 ಅಂಕಗಳ ಪ್ರಶ್ನೆ ಇರುತ್ತೆ, 5 ಅಂಕಗಳ ಪ್ರಶ್ನೆಗಳು ಕೂಡ ಇರುತ್ತೆ. ಈ ವಿಡಿಯೋದಲ್ಲಿ ಸಂಪೂರ್ಣ ತಯಾರಿ ಮಾರ್ಗದರ್ಶಿಯನ್ನು ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಈ ವಿಡಿಯೋ ಬಹಳ ವಿಶೇಷವಾಗಿದೆ ಮತ್ತು ಅತ್ಯುತ್ತಮವಾದಂಥ ವಿಡಿಯೋ ಆಗುತ್ತೆ. ನಿಮಗೆ ಬಹಳ ಸಹಾಯಕ ಆಗುತ್ತೆ. ಕೊನೆವರೆಗೂ ಈ ವಿಡಿಯೋನ ನೀವು ನೋಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಎಕ್ಸಾಮಿನೇಷನ್ ಟಿಪ್ಸ್ ಇದೆ, ಗೈಡೆನ್ಸ್ ಇದೆ ಮತ್ತು ಬ್ಲೂ ಪ್ರಿಂಟ್ ಬಗ್ಗೆ ಇಲ್ಲಿ ಚರ್ಚೆಯನ್ನು ನಾನು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಸರಿಯಾದ ತಯಾರಿ ಪ್ಲಸ್ ನಿರಂತರ ಅಭ್ಯಾಸ ಪುನರ್ ಅವಲೋಕನ = ಅತ್ಯುತ್ತಮ ಅಂಕಗಳು. ಅಂದರೆ ನಮ್ಮ ತಯಾರಿ ಚೆನ್ನಾಗಿರಬೇಕು, ಅಭ್ಯಾಸ ಕಂಟಿನ್ಯೂಸ್ ಇರಬೇಕು, ಪುನಃ ಅವಲೋಕನ ಮಾಡಬೇಕು. ಆವಾಗಲೇ ನಮಗೆ ಅತ್ಯುತ್ತಮ ಅಂಕಗಳು ಲಭ್ಯ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಬ್ಲೂ ಪ್ರಿಂಟ್ಗೆ ಹೋಗೋಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಪ್ರಿಯ DLED ವಿದ್ಯಾರ್ಥಿಗಳೇ, ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು ಕೇವಲ ಓದುವುದಷ್ಟೇ ಸಾಕಾಗುವುದಿಲ್ಲ. ಯಾವ ವಿಷಯಗಳನ್ನು ಹೆಚ್ಚು ಗಮನಿಸಬೇಕು, ಯಾವ ಪ್ರಶ್ನೆಗಳು ಹೆಚ್ಚು ಕೇಳಲಾಗುತ್ತದೆ ಹಾಗೂ ಉತ್ತರಗಳನ್ನು ಹೇಗೆ ಬರೆಯಬೇಕು ಎಂಬುದನ್ನು ತಿಳಿದಿದ್ದರೆ ಅತ್ಯುತ್ತಮ ಫಲಿತಾಂಶ ಪಡೆಯಬಹುದು. ಇದನ್ನು ನೀವು ನೆನಪಲ್ಲಿಟ್ಕೊಳ್ಳಿ. ಕೇವಲ ನಾವು ಸ್ಟಡಿ ಮಾಡಿಬಿಟ್ರೆ ಓದ್ಬಿಟ್ರೆ ಸಾಕಾಗಲ್ಲ. ಯಾವ ವಿಷಯಗಳು ಓದಬೇಕು, ಹೆಚ್ಚು ಏನು ಓದಬೇಕು, ಯಾವ ಪ್ರಶ್ನೆಗಳು ಹೆಚ್ಚು ಕೇಳಲಾಗುತ್ತೆ, ಉತ್ತರಗಳನ್ನು ಹೇಗೆ ಬರೀಬೇಕು, ಅವೆಲ್ಲ ನಾವೇನು ಮಾಡಬೇಕಾಗತ್ತೆ, ತಿಳ್ಕೊಂಡಿರಬೇಕಾಗತ್ತೆ. ಆವಾಗ ನಮಗೆ ಅತ್ಯುತ್ತಮವಾದಂಥ ಫಲಿತಾಂಶ ಸಿಗುತ್ತೆ. ಇಂದಿನ ಈ ವಿಡಿಯೋ ಏನಿದೆ, ಪ್ರಥಮ ವರ್ಷದ DLED ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಬ್ಲೂ ಪ್ರಿಂಟ್, MCQ, 2 ಅಂಕ 5 ಅಂಕಗಳ ಪ್ರಮುಖ ಪ್ರಶ್ನೆಗಳು ಹಾಗೂ ಹೆಚ್ಚು ಅಂಕಗಳನ್ನು ಗಳಿಸ್ತಕ್ಕಂಥ ವಿಶೇಷ ತಂತ್ರಗಳನ್ನು ನಾವೇನು ಮಾಡ್ತೀವಿ ತಿಳಿಸ್ಕೊಡ್ತೀವಿ. ಅದಕ್ಕೆ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೂ ಈ ವಿಡಿಯೋನ ನೋಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಎಕ್ಸಾಮಿನೇಷನ್ ಬಹಳ ಸಮೀಪ ಇದೆ. ನೋಡಿ, ಪ್ರಥಮ ಭಾಷೆ ಕನ್ನಡ 60 ಅಂಕಗಳು ನಿಮಗೆಲ್ಲ ಗೊತ್ತಿದೆ. ಈ 60 ಮಾರ್ಕ್ಸಲ್ಲಿ ನೀವು ಎಷ್ಟು ತೊಗೋಬೇಕಾಗುತ್ತೆ ಪಾಸ್ ಆಗೋದಕ್ಕೆ? 30 ಅಂಕಗಳನ್ನು ನೀವು ತೊಗೊಳ್ಳೇಬೇಕು. ಇದನ್ನು ನೀವು ಚೆನ್ನಾಗಿ ತಿಳ್ಕೊಳ್ಳಿ. ನೋಡಿ, ಈ ವಿಷಯದಲ್ಲಿ ಹೆಚ್ಚು ಅಂಕ ಪಡೆಯಲು ಗಮನಿಸಬೇಕಾದ ಪ್ರಮುಖ ವಿಭಾಗಗಳು ಯಾವುದಂದರೆ MCQ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೊಡ್ತವೆ. ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಏನೇನು ನಾವು ನೋಡ್ಕೋಬೇಕಾಗತ್ತೆ, ಯಾವ ವಿಷಯಗಳನ್ನು ನಾವು ತಿಳ್ಕೊಬೇಕಾಗತ್ತೆ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಅಂದರೆ, ಯುನೆಸ್ಕೋ ಪ್ರಕಾರ ಸಾಕ್ಷರತೆ, ಇದಕ್ಕೆ ನೀವೇನು ಮಾಡಿ, ಹೆಚ್ಚಿನ ಪ್ರಾಧಾನ್ಯತೆ ನೀಡಿ. ಯುನೆಸ್ಕೋ ಪ್ರಕಾರ ಸಾಕ್ಷರತೆ, ಇದನ್ನು ನೀವು MCQನಲ್ಲಿ ನೋಡ್ಕೋಬೇಕಾಗತ್ತೆ. ಇದರ ಬಗ್ಗೆ ಪ್ರಶ್ನೆಗಳು ಕೇಳಲಾಗುತ್ತೆ. ಮತ್ತು ಕಥೆ ಹೇಳುವಿಕೆಯ ಪ್ರಯೋಜನಗಳು, ಇದನ್ನು ನೀವು ನೋಡಿ. ಇದು ಕೂಡ MCQನಲ್ಲಿ ಅನೇಕ ಬಾರಿ ಅನೇಕ ಸಲ ಕೇಳಿದ್ದಾರೆ, ಮುಂದೆ ಕೇಳುವಂಥ ಸಾಧ್ಯತೆ ಇದೆ. ಇದು MCQ ಪ್ರಶ್ನೆಗಳು ಯಾವ ಪಾಯಿಂಟ್ಸಲ್ಲಿ, ಯಾವ ಸಬ್ ಪಾಯಿಂಟ್ಸಲ್ಲಿ ನಿಮಗೆ ಕೇಳಲಾಗುತ್ತೆ ಅಂತಕ್ಕಂಥ ನಾನು ಅಂಶಗಳನ್ನು ಹೇಳ್ತಾ ಇದ್ದೀನಿ. ಇದನ್ನು ನೀವು ಯುನೆಸ್ಕೋ ಪ್ರಕಾರ ಸಾಕ್ಷರತೆ ನೋಡ್ಕೋಬೇಕು, ಕಥೆ ಹೇಳುವಿಕೆಯ ಪ್ರಯೋಜನಗಳು ನೋಡ್ಕೋಬೇಕು, ಮತ್ತು ಭಾಷೆಯ 4 ಕೌಶಲಗಳ ಬಗ್ಗೆ ಕೂಡ ಏನಾಗುತ್ತೆ MCQನಲ್ಲಿ ಕ್ವಶನ್ಸ್ಗಳು ಬರುತ್ತೆ, ಅದು ಕೂಡ ನೋಡ್ಕೊಳ್ಳಿ. ಮತ್ತು ಮಿಂಚುಪಟ್ಟಿ ಫ್ಲ್ಯಾಶ್ ಕಾರ್ಡ್ಸ್ ಅಂತ ಹೇಳ್ತೀವಿ. ಭಾಷೆಯ 4 ಕೌಶಲಗಳು LSRW, ಅದು ಇಂಗ್ಲೀಷಲ್ಲೂ ಇದೆ ಮತ್ತು ಕನ್ನಡದಲ್ಲೂ ಇರುತ್ತೆ. ಅದನ್ನು ನೀವು ನೋಡಿಕೊಳ್ಳೇಬೇಕು. ಮತ್ತು ಒಳಗೊಳ್ಳುವ ತರಗತಿ, ಇನ್ಕ್ಲೂಸಿವ್ ಕ್ಲಾಸ್ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ನೋಡ್ಕೋಬೇಕಾಗತ್ತೆ. ಮತ್ತು ಜನಪದ ಸಾಹಿತ್ಯ, ಇದನ್ನು ನೀವು ತಿಳ್ಕೊಳ್ಳಿ. ಭಾಷಾ ವೈವಿಧ್ಯತೆ, ಇದು ನೀವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಗದ್ಯ, ಪದ್ಯ, ನಾಟಕ, ಇದು ಕೂಡ ನೀವು ಸ್ವಲ್ಪ ಪದ್ಯದ ಬಗ್ಗೆ, ನಾಟಕದ ಬಗ್ಗೆ, ಅದರ ರಚನೆ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಮತ್ತು ಓದುವಿಕೆ ಮತ್ತು ಬರವಣಿಗೆ ಬಗ್ಗೆ ಪ್ರಶ್ನೆಗಳು ಬರ್ತಕ್ಕಂಥ ಚಾನ್ಸಸ್ ಇದೆ. ಮಗುವಿನ ಮಾತನ್ನು ಸಂಪನ್ಮೂಲವಾಗಿ ಬಳಸಬಹುದು, ಇದು ಕೂಡ ಏನಾಗುತ್ತೆ ಇಲ್ಲಿ ಕೇಳಲಾಗುತ್ತೆ. ಅಂದರೆ ಇಷ್ಟು ಅಂಶಗಳನ್ನು ನಾವು MCQನಲ್ಲಿ ಏನು ಮಾಡ್ಬೋದು, ಎಕ್ಸ್ಪೆಕ್ಟ್ ಮಾಡ್ಬೋದು. ಇಷ್ಟು ಅಂಶಗಳನ್ನು ನೀವು ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ನೋಡಿಕೊಂಡ್ರೆ MCQ ಏನಾಗುತ್ತೆ, ನಿಮಗೆ ಭಾಳ ಸುಲಭವಾಗಿ ಸಾಲ್ವ್ ಮಾಡೋಕ್ಕಾಗುತ್ತೆ. ಇಲ್ಲಿ ಎಕ್ಸಾಮ್ ಟಿಪ್ಸ್ ಕೊಟ್ಟು ನಿಮಗೆ MCQನಲ್ಲಿ ಹೆಚ್ಚಾಗಿ ನೀವೇನು ನೋಡ್ಕೋಬೇಕು, ವ್ಯಾಖ್ಯಾನಗಳು ಅಂದರೆ ಡೆಫಿನೇಷನ್ಸನ್ನು ಕೇಳಲಾಗುತ್ತೆ, ಲೇಖಕರ ಬಗ್ಗೆ ಕೇಳಲಾಗುತ್ತೆ, ಪರಿಕಲ್ಪನೆಗಳು ಕಾನ್ಸೆಪ್ಟ್ಸ್ ಅದ್ರ ಬಗ್ಗೆ ಕೇಳಲಾಗುತ್ತೆ, ಉದ್ದೇಶಗಳು ಕೇಳಲಾಗುತ್ತೆ. ಇದೆಲ್ಲ ನೀವೇನು ನೋಡ್ಕೋಬೇಕು ಯಾವುದಕ್ಕೆ ಸಂಬಂಧಪಟ್ಟಂತೆ, MCQಗೆ ಸಂಬಂಧಪಟ್ಟಂತೆ. ಆಮೇಲೆ ನೋಡಿ, 2 ಅಂಕಗಳ ಪ್ರಮುಖ ಪ್ರಶ್ನೆಗಳು. ಇದು ಮೊದಲನೇ ಏನು MCQ 10 ಅಂಕಗಳಿಗಿರುತ್ತೆ, 10 ಕ್ವಶನ್ಸ್ ಕೇಳಲಾಗುತ್ತೆ.
ಇಲ್ಲಿ 2 ಅಂಕಗಳ ಪ್ರಮುಖ ಪ್ರಶ್ನೆಗಳು ಏನಿರುತ್ತೆ 2 ಇಂಟು 5 ಅಂತ ಹಾಕೋಣ, ಯಾಕೆಂದರೆ 5 ಪ್ರಶ್ನೆಗಳು ಬರುತ್ತೆ, 10 ಅಂಕಗಳಿಗೆ ಇದು ಕೂಡ ಕೇಳಲಾಗುತ್ತೆ. ಟೋಟಲ್ ಆಗಿ 8 ಇರುತ್ತೆ. 8ರಲ್ಲಿ ನೀವು ಎಷ್ಟು ಬರಬೇಕಾಗುತ್ತೆ, 5 ಪ್ರಶ್ನೆಗಳನ್ನು ನೀವೇನು ಮಾಡಬೇಕಾಗತ್ತೆ, ಚೂಸ್ ಮಾಡ್ಕೋಬೇಕಾಗತ್ತೆ ಅಂತಕ್ಕಂಥದ್ದು. ಸೊ ಇಲ್ಲಿ ಏನೇನು ನೋಡ್ಕೋಬೇಕು, 2 ಅಂಕಗಳ ಪ್ರಮುಖ ಪ್ರಶ್ನೆಗಳಿಗೆ ಯಾವ ಅಂಶಗಳಲ್ಲಿ ಯಾವ ವಿಷಯಗಳನ್ನು ನೀವು ನೋಡ್ಕೋಬೇಕು ಅಂದರೆ ಸಾಹಿತ್ಯದ ಮಹತ್ವ, ಇದರ ಬಗ್ಗೆ 2 ಮಾರ್ಕ್ಸ್ ಕ್ವಶನ್ಸು ಕೇಳುವಂಥ ಚಾನ್ಸಸ್ ಇದೆ. ಕತೆ ಹೇಳುವಿಕೆಯ ಪ್ರಯೋಜನಗಳು, ಇದು ಕೂಡ ನೀವು 2 ಮಾರ್ಕ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸಾಕ್ಷರತೆ ಬಗ್ಗೆ 2 ಮಾರ್ಕ್ಸ್ ಕ್ವಶನ್ ಇದೆ. ಮಿಂಚುಪಟ್ಟಿ ಬಗ್ಗೆ 2 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಒಳಗೊಳ್ಳುವ ತರಗತಿ ಇನ್ಕ್ಲೂಸಿವ್ ಕ್ಲಾಸ್ ಅದರಲ್ಲೂ ಇದೆ. ಸಕ್ರಿಯ ಆಲಿಸುವಿಕೆ ಅದು ಕೂಡ 2 ಮಾರ್ಕ್ಸ್ಗೆ ಕೇಳೋ ಸಾಧ್ಯತೆ ಇದೆ. ಜನಪದ ಸಾಹಿತ್ಯ, ಮೌಖಿಕ ಕೌಶಲಗಳು, ಆಟದಿಂದ ಕಲಿಕೆ, ಕನ್ನಡ ಶಿಕ್ಷಕರ ಗುಣಗಳು ಅಂತಕ್ಕಂಥದ್ದು. ಇದು ಟೋಟಲ್ ಆಗಿ 2 ಮಾರ್ಕ್ಸ್ಗೆ ನಿಮಗೆ ಕೇಳತಕ್ಕಂಥ ಪ್ರಶ್ನೆಗಳು ಇದರಲ್ಲಿ ಬರ್ತಕ್ಕಂಥ ಚಾನ್ಸಸ್ ಇದೆ. ಇದನ್ನು ನೀವು ಮಿಸ್ ಮಾಡಬಾರ್ದು, ಇದನ್ನು ನೀವು ಓದ್ಕೊಳ್ಳೇಬೇಕು. 10 ಅಂಕಗಳು ಇಲ್ಲಿ ನಿಮಗೆ ಲಭ್ಯ ಆಗುತ್ತೆ. ಉತ್ತರ ಬರೆಯುವ ವಿಧಾನ ಹೇಗೆ ನೋಡಿ, ವಿಧಾನ ಹೇಗೆ ಅಂದರೆ 4 ಅಥವಾ 5 ಅಂಶಗಳನ್ನು ಬರೀಬೇಕಾಗತ್ತೆ. ಒಂದು 2 ಮಾರ್ಕ್ಸ್ ಕ್ವಶನ್ಗೆ ನೀವು 4 ಅಥವಾ 5 ಪಾಯಿಂಟ್ಸನ್ನು ನೀವು ಬರೆದ್ರೆ ಸಾಕಾಗುತ್ತೆ. ಪಾಯಿಂಟ್ ವೈಸ್ ಆನ್ಸರ್ ಮಾಡಿ ಸಂಕ್ಷಿಪ್ತ ಬ್ರೀಫ್ ಆಗಿ ಆನ್ಸರ್ ಮಾಡಿ, ತುಂಬ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಬೇಡಿ. ಮುಖ್ಯ ಪದಗಳಿಗೆ ಅಂಡರ್ಲೈನ್ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಅನಗತ್ಯ ವಿವರಣೆ ಬೇಡ, ಸುಮ್ಮನೆ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥದ್ದು ಇಲ್ಲಿ ಬೇಕಾಗಿಲ್ಲ. ಸೊ ಇದನ್ನು ನೀವು ಈ ಪಾಯಿಂಟ್ಸನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ ಇಲ್ಲಿ 10 ಅಂಕಗಳನ್ನು ನೀವು ಈಸಿಯಾಗಿ ತೊಗೋಬೋದು. ಅದೇ ಥರ 5 ಅಂಕಗಳ ಪ್ರಮುಖ ಪ್ರಶ್ನೆಗಳು ಯಾವುದ್ರಲ್ಲಿ ಬರುತ್ತೆ ಅಂತಕ್ಕಂಥ ನಾವೇನು ಮಾಡೋಣ, ಡಿಸ್ಕಸ್ ಮಾಡೋಣ. ಹೆಚ್ಚಾಗಿ ಕೇಳುವ ವಿಷಯಗಳು ಕನ್ನಡದಲ್ಲಿ ಅಂದರೆ ಭಾಷಾ ಮೂಲಗಳು. ಇಲ್ಲಿ 5 ಅಂಕಗಳ ಪ್ರಶ್ನೆಗಳು ಕೇಳೋದಕ್ಕೆ ಚಾನ್ಸಸ್ ಇದೆ. ಭಾಷಾ ಮೂಲಗಳು ಮತ್ತು ಮಗುವಿನ ಮಾತನ್ನು ಸಂಪನ್ಮೂಲವಾಗಿ ಬಳಸುವುದು, ಇಲ್ಲೂ ಕೂಡ 5 ಅಂಕಗಳ ಒಂದು ಪ್ರಶ್ನೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಭಾಷಾ ಸಮೃದ್ಧ ತರಗತಿ, ಇಲ್ಲೂ ಕೂಡ ನಾವು 5 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾಟಕ ಸಾಹಿತ್ಯದ ಪಾತ್ರ, ಪಾಠ ಯೋಜನೆ, ಲೆಸನ್ ಪ್ಲಾನ್, ಇಲ್ಲೂ ಕೂಡ ನಾವು 5 ಮಾರ್ಕ್ಸ್ ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಮನೆ ಭಾಷೆ ಮತ್ತು ಶಾಲಾ ಭಾಷೆ, ಇದು ಖಂಡಿತ ಇದು ನೋಡ್ಕೊಳ್ಳೇಬೇಕಾಗತ್ತೆ. 5 ಅಂಕಗಳಿಗೆ ಈ ಪ್ರಶ್ನೆ ಬಂದೇ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬರುತ್ತೆ. ಜನಪದ ಸಾಹಿತ್ಯದ ಬಳಕೆ, ಇದಕ್ಕೂ ಸಂಬಂಧಪಟ್ಟಂತಹ 5 ಅಂಕದ ಪ್ರಶ್ನೆ ಬರುತ್ತೆ. ಓದುವಿಕೆಯನ್ನು ಉತ್ತೇಜಿಸುವ ಚಟುವಟಿಕೆಗಳು, ಇದನ್ನು ನೀವು ಎಕ್ಸ್ಪೆಕ್ಟ್ ಮಾಡಲೇಬಹುದು 5 ಅಂಕಗಳಿಗೆ. ಸೊ ಇಷ್ಟನ್ನು ನೀವು 5 ಅಂಕಗಳಿಗೆ ನೀವು ನೋಡ್ಬೋದು. 5 ಅಂಕಗಳ ಪ್ರಶ್ನೆಗಳು ಎಷ್ಟು ಬರುತ್ತೆ ಅಂದರೆ ಅಲ್ಲಿ 10 ಆಯಿತು, 20, 40 ಅಂತ ಹೇಳಿದ್ರೆ 8 ಪ್ರಶ್ನೆಗಳನ್ನು ನೀವೇನು ಮಾಡಬೇಕಾಗತ್ತೆ, ಅಟೆಂಡ್ ಮಾಡಬೇಕಾಗುತ್ತೆ. 5 ಮಾರ್ಕ್ಸಿಂದ ಎಷ್ಟು, 8 ಪ್ರಶ್ನೆಗಳನ್ನು ನೀವು ಅಟೆಂಡ್ ಮಾಡಬೇಕಾಗುತ್ತೆ. 8 ಇಲ್ಲಿ 40, 40 ಇದು ಮತ್ತು ಅದು 120, 60 ಆಗುತ್ತೆ. ಸೊ ಇಲ್ಲಿ 8 ಪ್ರಶ್ನೆಗಳನ್ನು ನೀವು 5 ಮಾರ್ಕ್ಸಿಂದು ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಇದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಬೇಕಾಗತ್ತೆ, ಪ್ರಾಮುಖ್ಯತೆ ಕೊಡಬೇಕಾಗತ್ತೆ ಅಂತ ಯಾಕೆ ಅಂತ ಹೇಳಿದ್ರೆ ಇದು ಹೆಚ್ಚಿನ ಪ್ರಶ್ನೆಗಳು ಬರುತ್ತೆ ಮತ್ತು ಹೆಚ್ಚಿನ ಉತ್ತರ ಕೂಡ ಅಂದರೆ ಅಂಕಗಳು ಕೂಡ ಇದರಲ್ಲೇ ಲಭ್ಯ ಆಗುತ್ತೆ. ಮತ್ತು ಉತ್ತರ ಬರೀತಕ್ಕಂಥ ಅತ್ಯುತ್ತಮ ವಿಧಾನ ಏನು, ಇಲ್ಲಿ ಪೀಠಿಕೆ ಬಹಳ ಇಂಪಾರ್ಟೆಂಟು ನೋಡಿ. 5 ಅಂಕಗಳ ಒಂದು ಪ್ರಶ್ನೆಗಳಿಗೆ ಪೀಠಿಕೆಯನ್ನು ಹಾಕಿ, ಅದಾದಮೇಲೆ ಮುಖ್ಯ ಅಂಶಗಳನ್ನು ನೀವೇನು ಮಾಡಬೇಕು, ಹಾಕಬೇಕಾಗತ್ತೆ. ಪ್ರತಿಯೊಂದು ಅಂಶದ ವಿವರಣೆ ಸಾಧ್ಯ ಆದರೆ ಮಾಡಿ, ಅವು ಯಾವುದಾದ್ರೂ ಒಂದನ್ನು 2 ಎಕ್ಸ್ಪ್ಲೈನ್ ಮಾಡಿ ಅಂದಾಗ 1 ಅಥವಾ 2 ಎಕ್ಸ್ಪ್ಲೈನ್ ಮಾಡಿ. ಎಕ್ಸಾಂಪಲ್ಸ್ ಏನಾದರೂ ನೀವು ಕೊಡೋದಕ್ಕೆ ಸಾಧ್ಯ ಆದರೆ ಅದರಲ್ಲಿ ಎಕ್ಸಾಂಪಲ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಕೊಡಿ. ಅನಗತ್ಯ ಎಕ್ಸಾಂಪಲ್ ಬೇಡ. ಚಾನ್ಸಸ್ ಇದ್ದರೆ ನೀವು ಎಕ್ಸಾಂಪಲ್ಸನ್ನು ಕೊಡ್ಬೋದು. ಕೊನೆಯಲ್ಲಿ ಉಪಸಂಹಾರ ಹಾಕಿ, ಕೊನೆಯಲ್ಲಿ ಏನು ಮಾಡಬೇಕು, ಉಪಸಂಹಾರ ಆಗಬೇಕು. ಈ ಥರ ನೀವೇನು ಮಾಡಬೇಕು, 5 ಅಂಕದ ಪ್ರಶ್ನೆಗಳನ್ನು ನೀವು ಬರೆದಾಗ ನಿಮಗೆ 40 ಅಂಕಗಳು ಇಲ್ಲಿ ಲಭ್ಯ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ನೀವು ಈ ಥರ ಓದಿ ಯಾವ್ಯಾವ ವಿಷಯಗಳನ್ನು ಓದ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಈಗಾಗಲೇ ಹೇಳಿದ್ದೀನಿ. ಆಮೇಲೆ ಅದರ ಜೊತೆ ಉತ್ತರ ಬರೀತಕ್ಕಂಥ ಅತ್ಯುತ್ತಮ ವಿಧಾನ ಕೂಡ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ನೋಡಿ MCQನಲ್ಲಿ ಹೆಚ್ಚು ಅಂಕ ಹೇಗೆ ಪಡಿಬೇಕು ಅಂದರೆ ನೋಡಿ, ಅದು ಕೂಡ ಹೇಳ್ತಾಯಿದ್ದೀನಿ ನಿಮಗೆ. ಮೊದಲು ಸಂಪೂರ್ಣ ಪ್ರಶ್ನೆ ಓದಬೇಕು. MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಅತಿ ಹೆಚ್ಚು ಅಂಕ ಹೇಗೆ ಪಡಿಬೇಕು, ಸಂಪೂರ್ಣ ಪ್ರಶ್ನೆ ಓದಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ಆಯ್ಕೆಗಳನ್ನು, ಆಪ್ಷನ್ಸನ್ನು ಗಮನಿಸಬೇಕು. ನಕಾರಾತ್ಮಕ ಪದಗಳನ್ನು ಗುರುತಿಸಿ, ನಕಾರಾತ್ಮಕ ನೆಗೆಟಿವ್ ಅಂದರೆ ಯಾವುದು ಆನ್ಸರ್ ಅಲ್ಲ ಅದನ್ನು ಮೊದಲು ಗುರುತಿಸಿ, ಇದು ಆನ್ಸರ್ ಅಲ್ಲ ಅದು ಆನ್ಸರ್ ಅಲ್ಲ ಅಂತ ಹೇಳ್ಬಿಟ್ಟು. ನಂತರ ಏನು ಮಾಡಬೇಕು, ಖಚಿತ ಉತ್ತರವನ್ನು ಗುರುತಿಸಿ. ಮೊದಲೇ ನೀವು ಕರೆಕ್ಟ್ ಆನ್ಸರ್ಗೆ ಹೋಗಬಾರ್ದು, ಮೊದಲೇ ತಪ್ಪು ಆನ್ಸರ್ಗಳನ್ನು ಹುಡುಕಿ ಆಮೇಲೆ ನಿಮಗೆ ಕರೆಕ್ಟ್ ಆನ್ಸರ್ ನಿಮಗೆ ಸಿಗುತ್ತೆ ಅಂತಕ್ಕಂಥದ್ದು. ಅನುಮಾನ ಇದ್ದರೆ ಕೊನೆಯಲ್ಲಿ ಉತ್ತರಿಸಿ, ಹಂಗೆ ಬಿಟ್ಟಿರಿಯೋದು. ಕೊನೆಯಲ್ಲಿ ಏನು ಮಾಡಬೇಕು, ಉತ್ತರಿಸಬೇಕು. ಸುಮ್ಮನೆ ಯಾವುದೋ ಒಂದನ್ನು ಹಾಕೋಕ್ಕೆ ಹೋಗಬೇಡಿ. ಈ ಥರ ಮಾಡಿದಾಗ ನಿಮಗೆ 10 ಅಂಕಗಳು ಲಭ್ಯ ಆಗುತ್ತೆ. ಎಲ್ಲಿ MCQನಲ್ಲಿ.
ನೋಡಿ 2 ಅಂಕಗಳನ್ನು ಹೇಗೆ ಬರೀಬೇಕು ಈಗಾಗಲೇ ಹೇಳಿದ್ದೀನಿ. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮೊದಲು ನಿಮ್ಮ ಕೆಲಸ ಏನು, ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಮುಖ್ಯ ಅಂಶಗಳನ್ನು ಮಾತ್ರ ಬರೀಬೇಕು. 2 ಮಾರ್ಕ್ಸ್ ಅಲ್ಲಿ ಏನೇನೋ ಬರೀಬಾರ್ದು. ಉತ್ತರವನ್ನು ಪಾಯಿಂಟ್ ವೈಸ್ ಬರೀಬೇಕು. ಪಾಯಿಂಟ್ ವೈಸ್ ಆನ್ಸರ್ ಮಾಡಿ ನಿಮಗೆ ಉತ್ತಮ ಅಂಕಗಳು ಸಿಗುತ್ತೆ. 2 ಅಂಕಗಳಿಗೆ ನೋಡಿ 4 ಅಥವಾ 5 ಅಂಶಗಳು ಸಾಕು. 4-5 ಸೆಂಟೆನ್ಸ್ ಸಾಕಾಗುತ್ತೆ. ಅದು ಹೆಚ್ಚು ಆನ್ಸರು ಬೇಡ. ಯಾವುದಕ್ಕೆ? 2 ಮಾರ್ಕ್ಸಿಗೆ ಪಾಯಿಂಟ್ ವೈಸ್ ಆನ್ಸರ್ ಮಾಡಿ. 5 ಅಂಕಗಳು ನೋಡಿ, 5 ಅಂಕಗಳು ಈಗಾಗಲೇ ಹೇಳಿದ್ದೀನಿ. ಬದಲು ಪೀಠಿಕೆ, ಮುಖ್ಯ ಅಂಶಗಳು ನೋಡಿ, ವಿವರವಾದ ವಿವರಣೆ ಕೊಡಿ, ಎಕ್ಸ್ಪ್ಲನೇಷನ್ ಕೊಡಿ, ಸೂಕ್ತ ಎಕ್ಸಾಂಪಲ್ ಕೊಡೋಕ್ಕಾದ್ರೆ ಕೊಡಿ, ಇಲ್ಲ ಅಂದರೆ ಎಕ್ಸಾಂಪಲ್ ಇಲ್ಲ ಅಂದರೆ ಅನಗತ್ಯ ಬೇಡ, ಉಪಸಂಹಾರ ಕನ್ಕ್ಲೂಷನ್ ಕೊಡಿ. ಈ ವಿಧಾನದಲ್ಲಿ ಉತ್ತರ ಬರೆದ್ರೆ ನಿಮಗೆ 40 ಅಂಕಗಳು ನಿಮಗೆ ಸಿಗ್ತಕ್ಕಂಥ ಚಾನ್ಸಸ್ ಇರುತ್ತೆ. 8 ಪ್ರಶ್ನೆಗಳನ್ನು ನೀವೇನು ಮಾಡಬೇಕಾಗತ್ತೆ? ಅಟೆಂಡ್ ಮಾಡಬೇಕಾಗತ್ತೆ ಅಲ್ಲಿ. ಆಮೇಲೆ ಪರೀಕ್ಷೆಯ ಹಿಂದಿನ ದಿನ ನೀವೇನು ಮಾಡಬೇಕು? ನಾಳೆ ಪರೀಕ್ಷೆಗೆ ಹೋಗಬೇಕು. ಹಿಂದಿನ ದಿನ ಏನು ಮಾಡಬೇಕು ಅಂದರೆ ಹೊಸ ವಿಷಯ ಓದೋಕ್ಕೆ ಹೋಗಬೇಡಿ. ಯಾವುದೇ ಹೊಸ ವಿಷಯ ಓದೋಕ್ಕೆ ಹೋಗಬೇಡಿ. ನಾಳೆ ಕನ್ನಡ ಅಂದರೆ ಕನ್ನಡ ವಿಷಯನೇ ಓದಬೇಕು. ಇಂಗ್ಲೀಷ್ ಓದಬಾರ್ದು, ಮ್ಯಾಥ್ಸ್ ಓದಬಾರ್ದು, ಮತ್ತೊಂದು ಓದಬಾರ್ದು. ಹೊಸ ವಿಷಯ ಯಾವುದನ್ನು ಕೂಡ ಓದಬಾರ್ದು. ಅದೇ ವಿಷಯವನ್ನು ಓದಿರಬೇಕು. ಮತ್ತು ಇಲ್ಲ ಅಂದರೆ ಏನು ಮಾಡಬೇಕು? ಓದ್ದಲೇ ಸುಮ್ಮನೆ ಇರಬೇಕು ಸ್ವಲ್ಪ ಹೊತ್ತು. ಬೇರೆ ವಿಷಯವನ್ನು ನೀವು ಓದೋಕ್ಕೆ ಹೋಗಬಾರ್ದು. ಯಾಕೆಂದರೆ ಬೇರೆ ವಿಷಯ ಬಂತು ಅಂತೇಳಿ ಹಳೆ ವಿಷಯ ಏನಾಗುತ್ತೆ ಮರ್ತೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹೊಸ ವಿಷಯ ಓದಬೇಡಿ. ಹಿಂದಿನ ದಿನ, ನಾಳೆ ಎಕ್ಸಾಮ್ ಅಂದರೆ ಹಿಂದಿನ ದಿನ ಹೊಸ ವಿಷಯ, ಬೇರೆ ವಿಷಯ ಓದೋಕ್ಕೆ ಹೋಗಬೇಡಿ. ಮುಖ್ಯ ಅಂಶಗಳನ್ನು ಪುನಃ ಅವಲೋಕಿಸಿ. ಏನಾದರೂ ಮುಖ್ಯ ಅಂಶಗಳಿದ್ದರೆ ಅದನ್ನು ಪುನಃ ಅವಲೋಕನ ಮಾಡಿಕೊಡಿ. ಅವಲೋಕನ ಮಾಡ್ತಕ್ಕಂಥದ್ದನ್ನು ರೀಕ್ಯಾಪ್ಚುಲೇಷನ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಉತ್ತಮ ನಿದ್ರೆ ಮಾಡಿ, ನಿದ್ದೆ ಚೆನ್ನಾಗಿ ಮಾಡಿ. 1 ಗಂಟೆ 2 ಗಂಟೆ 3 ಗಂಟೆ ತನಕ ಓದ್ತೀನಿ ನಾನು, ನಾಳೆ ಎಕ್ಸಾಮ್ ಅಂತ ಹೇಳಿದ್ರೆ ನೈಟೆಲ್ಲ ಓದ್ತೀನಿ ಅಂತ ಹೇಳಿದ್ರೆ ಬೇಡ. ಉತ್ತಮವಾದಂಥ ನಿದ್ರೆ ಮಾಡಲೇಬೇಕು. ಆಮೇಲೆ ಪರೀಕ್ಷಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿ. ಏನೇನು ಬೇಕು ಪರೀಕ್ಷೆಗೆ ಆ ಸಾಮಗ್ರಿಗಳನ್ನು ಸಿದ್ಧಪಡಿಸ್ಕೊಡಿ. ಯಾಕೆ ಅಂತ ಹೇಳಿದ್ರೆ ಟೆನ್ಷನ್ ಆಗುತ್ತೆ ಎಂಡಿಂಗಲ್ಲಿ. ಆತ್ಮವಿಶ್ವಾಸದಿಂದ ಇರಿ, ಕಾನ್ಫಿಡೆನ್ಸಿಂದ ಇರಬೇಕು. ನಾನು ಎಕ್ಸಾಮಲ್ಲಿ ಪಾಸ್ ಆಗ್ತೀನಿ ಅಂತಕ್ಕಂಥ ಕಾನ್ಫಿಡೆನ್ಸು ಇರಲೇಬೇಕಾಗತ್ತೆ. ಪ್ರತಿದಿನ 2 ಗಂಟೆಗಳು ಓದು ಸಾಕು ನಿಮಗೆ. ಪ್ರತಿದಿನ 30 MCQಗಳನ್ನು ನೀವು ಸಾಲ್ವ್ ಮಾಡಿದ್ರೆ ನಿಮಗೆ ಆ ಸಬ್ಜೆಕ್ಟ್ ಏನಾಗುತ್ತೆ, ಗ್ರಿಪ್ ಬಂದ್ಬಿಡುತ್ತೆ. ಪ್ರತಿದಿನ 2 ಅಂಕಗಳ ಪ್ರಶ್ನೆಗಳನ್ನು ಓದ್ಕೊಳ್ಳಿ ಸಾಕು. ಪ್ರತಿದಿನ 5 ಅಂಕಗಳ ಪ್ರಶ್ನೆಗಳನ್ನು ಬರೆಯುವ ಅಭ್ಯಾಸ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿ. ವಾರಕ್ಕೊಮ್ಮೆ ಒಂದು ಮಾದರಿ ಪ್ರಶ್ನೆ ಬಿಡಿಸಿ. ಅಂದರೆ ವಾರಕ್ಕೊಮ್ಮೆ ಅಂದರೆ ಈಗ ಎಕ್ಸಾಮಿನೇಷನ್ ಸಮೀಪ ಇದ್ದರೆ ಬೇಡ. ಇದು ಎಕ್ಸಾಮಿನೇಷನ್ ತುಂಬ ಲೇಟ್ ಇದೆ ಅಂದರೆ ಮಾಡ್ಬೋದು. ಇದರಲ್ಲಿ ಏನು ಸಾಧ್ಯ ಆಗುತ್ತೆ ಅದೆಲ್ಲ ನೀವು ಮಾಡ್ಕೋಬಹುದು. ನೋಡಿ, ಅಂತಿಮ ಯಶಸ್ಸಿನ ಯೋಜನೆ ನಿಮ್ಗೆ ಹೇಳ್ತಾ ನೋಡಿ. ಎಲ್ಲ MCQ ಕನಿಷ್ಠ 3 ಬಾರಿ ಓದಿ. MCQ ಕೂಡ 3 ಬಾರಿ ಓದ್ಕೋಬೇಕು. 2 ಅಂಕಗಳ ಪ್ರಶ್ನೆಗಳನ್ನು ಪ್ರತಿದಿನ ಏನು ಮಾಡಿ ಪುನಃ ಅವಲೋಕಿಸಿ. ಪ್ರತಿದಿನ 2 ಮಾರ್ಕ್ಸ್ ಕ್ವಶನ್ ಓದಲೇಬೇಕು. 5 ಅಂಕಗಳ ಉತ್ತರಗಳನ್ನು ಬರೀತಕ್ಕಂಥ ಅಭ್ಯಾಸ ಮಾಡಿ. ಯಾಕೆಂದರೆ ಲಾಂಗ್ ಕ್ವಶನ್ಸ್ ಇರುತ್ತೆ, ಅದನ್ನು ಬರೆದು ಅಭ್ಯಾಸ ಮಾಡಿ. ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಕನಿಷ್ಠ 3 ಬಾರಿ ಬಿಡಿಸಿ. ಹಿಂದಿನ ವರ್ಷದ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನು ಕನಿಷ್ಠ 3 ಟೈಮ್ಸ್ ಅದು ಬಿಡಿಸಿರಬೇಕು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ. ಪರೀಕ್ಷೆಗೆ ಮುನ್ನ ಮುಖ್ಯ ಪದಗಳನ್ನು ಪುನಃ ಅವಲೋಕಿಸಿ. ಪರೀಕ್ಷೆ ಹೋಗೋಕ್ಕಿಂತ ಮುಂಚೆ ಬಹಳ ಮುಖ್ಯವಾದಂಥ ಪದಗಳನ್ನು ರೀಕ್ಯಾಪ್ಚುಲೇಟ್ ಮಾಡಿ ಪುನಃ ಅವಲೋಕಿಸಿ. ಅಂದರೆ ಮತ್ತೊಂದ್ಸರಿ ನೋಡ್ಕೊಡಿ. ಆಮೇಲೆ ಸ್ವಚ್ಛವಾದ ಕೈ ಬರಹ ಮತ್ತು ಸಮಯ ನಿರ್ವಹಣೆಗೆ ಆದ್ಯತೆ ನೀಡಿ. ಅಂದರೆ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿರಲಿ. ಮತ್ತು ಟೈಮ್ ಮ್ಯಾನೇಜ್ಮೆಂಟು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸಮಯ ನಿರ್ವಹಣೆ, ಎಷ್ಟು ಟೈಮ್ ಇದೆ ಅಷ್ಟು ಟೈಮ್ ಒಳಗೆ ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ಎಲ್ಲ ಎಕ್ಸಾಮ್ಸನ್ನು ಪೇಪರನ್ನು ಬರೆದು ಮುಗಿಸ್ಬೇಕಾಗತ್ತೆ. ಅದಕ್ಕೂ ಕೂಡ ನೀವು ಆದ್ಯತೆಯನ್ನು ಕೊಡಬೇಕು. ಕೊನೆಯಲ್ಲಿ ನೋಡಿ, ನಾನು ನಿಮ್ಗೇನು ಹೇಳ್ತಾ ಅಂದರೆ ಯಶಸ್ಸು ಒಂದು ದಿನದಲ್ಲಿ ಸಿಗುತ್ತಾ? ಖಂಡಿತ ಸಿಗಲ್ಲ. ಅದು ನಿರಂತರ ಅಭ್ಯಾಸ, ಆತ್ಮವಿಶ್ವಾಸ ಮತ್ತು ಸರಿಯಾದ ಯೋಜನೆಯಿಂದ ಮಾತ್ರ ಏನಾಗುತ್ತೆ, ಅತ್ಯುತ್ತಮವನ್ನು ಗಳಿಸಬಹುದು, ಅಂಕಗಳನ್ನು ಗಳಿಸಬಹುದು. ಅಂದರೆ ಯಶಸ್ಸು ಅಂತ ಸಕ್ಸಸ್ ಅಂತಕ್ಕಂಥ ಒಂದೇ ದಿನದಲ್ಲಿ ಸಿಗಲ್ಲ. ಅದಕ್ಕೆ ಕಂಟಿನ್ಯೂಸ್ ಆಗಿ ಎಫರ್ಟು, ಕಾನ್ಫಿಡೆನ್ಸು, ಪ್ಲಾನಿಂಗು ಇದುವೇ ನಮಗೆ ಉತ್ತಮ ಅಂಕಗಳು ಸಿಗುತ್ತೆ. ಹಿಂದೆ ನಿಮ್ಮ ತಯಾರಿಯನ್ನು ಆರಂಭಿಸಿ ಅಂತಕ್ಕಂಥ ಮಾತನ್ನು ಹೇಳಿ ಪರೀಕ್ಷೆಯಲ್ಲಿ ಯಶಸ್ಸು ನಿಮ್ಮದೇ ಅಂತ ಒಂದು ಉತ್ತಮವಾದಂಥ ಮಾತಿನೊಂದಿಗೆ ನಾನು ಈ ಒಂದು ವಿಡಿಯೋನ ಏನು ಮಾಡ್ತಾಯಿದ್ದೀನಿ, ನಿಲ್ಲಿಸ್ತಾ ಇದ್ದೀನಿ. ನನ್ನ ಚಾನಲ್ ವೈಸ್ ಅಪ್ ಮೋಟಿವ್ಸ್ ನಿಮಗಾಗಲೇ ಗೊತ್ತಿದೆ. ಕಲಿಯಿರಿ, ಪುನಃ ಅವಲೋಕಿಸಿ, ಯಶಸ್ವಿಯಾಗಿವಿ ಅಂಥೇಳಿ ನಿರಂತರ ಅಭ್ಯಾಸವೇ ಪರೀಕ್ಷೆಯ ಯಶಸ್ಸಿನ ಗುಟ್ಟು ಅಂಥೇಳಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಈ ಒಂದು ಕನ್ನಡ ವಿಷಯದ ಒಂದು ಬ್ಲೂ ಪ್ರಿಂಟು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ.
ಮತ್ತೊಂದು ವಿಡಿಯೋದಲ್ಲಿ ಬೇರೆ ವಿಷಯದ ಒಂದು ಬ್ಲೂ ಪ್ರಿಂಟನ್ನು ನಿಮ್ಮ ಜೊತೆ ಮತ್ತೆ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ನಾನು ನಿಲ್ಲಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು.